ಪ್ರದೀಪ್ ಈಶ್ವರ್ ಅವರು 2028ಕ್ಕೆ ಮತ್ತು 2033ಕ್ಕೆ ನಮ್ಮದೇ ಪಕ್ಷ ಆಡಳಿತ ಬರುತ್ತೆ. 2038ಕ್ಕೆ ಒಂದು ವೇಳೆ BJP ಪಕ್ಷ ಅಧಿಕಾರಕ್ಕೆ ಬಂದರೆ ಅನ್ನುವಂಥ ರೀತಿಯಲ್ಲಿ ಒಂದು BJP ಪಕ್ಷಕ್ಕೆ ಓಪನ್ ಚಾಲೆಂಜನ್ನು ನೀಡಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ದಯಮಾಡಿ ಬೇರೆ ಯಾರು ತೂಕವಾಗಿರೋ ವ್ಯಕ್ತಿ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಖಂಡಿತ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಪ್ರದೀಪ್ ಈಶ್ವರ್ ಬಗ್ಗೆ ಉತ್ತರ ಕೊಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಅವರು ಏನು ಮಾತಾಡ್ತಾರೆ, ನಮ್ಮ ಕರ್ನಾಟಕದ ಜೋಕರ್ ಪೀಸ್, ಅವರು ಒಂಥರ ಕಾಮಿಡಿ ಪೀಸ್ ಆದಂಗೆ ಆಗ್ಬಿಟ್ಟವ್ರೆ. ನೀವು ಮೀಡಿಯಾ ಮುಂದೆ ನಿಂತ್ಕೊಂಡು ನಾನು ಏನು ಮಾತಾಡಿದ್ರು ಮೀಡಿಯಾದಲ್ಲಿ ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಏನು ಬೇಕಾದ್ರೂ ಮಾತಾಡ್ಬೋದು ಅನ್ನೋ ದೃಷ್ಟಿನಲ್ಲಿ ಪ್ರದೀಪ್ ಈಶ್ವರ್ ಮಾತಾಡ್ತಾವ್ರೆ. ನಮ್ಮದು 2028 2033ಕ್ಕೆ ಬರ್ತೀವಿ ನಾವು ನಾವೇ ಬರ್ತೀವಿ ಸರ್ಕಾರ, 2038ಕ್ಕೆ BJP ಬರ್ತದೆ ಅಂತ ಹೇಳ್ತಾವ್ರಲ್ಲ. ಈಗ ಎಲೆಕ್ಷನ್ ನಡೆದ್ರೂ ಕೂಡ ಪ್ರದೀಪ್ ಈಶ್ವರು ಅಲ್ಲಿ ಸೋಲ್ತಾರೆ. ಅಲ್ಲ, ಅವ್ರು 2038ಕ್ಕೆ ಒಂದು ವೇಳೆ BJP ಬಂದರೆ ಅಲ್ಲೂ ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ ಸರ್. ಅಲ್ಲ, ಅದನ್ನೇ ನಾನು ಹೇಳೋದು. ಫಸ್ಟು ಅವ್ರಿಗೆಲ್ಲದು ನೋಡ್ಕೊಳ್ಳಿ. 2028 ತನಕ ಬೇಡ, ಈಗ ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಲ್ಲಕ್ಕೆ ಹೇಳಿ, ಈಗ ಗೆಲ್ತಾರ ನೋಡೋಕೆ ಹೇಳಿ. ಅದ್ಬಿಟ್ಟು ಸುಮ್ಮನೆ ಏನೋ ಮೀಡಿಯಾದಲ್ಲಿ ನನ್ನನ್ನು ಹೈಪ್ ಮಾಡ್ತಾರೆ ಅಂತೇಳಿ ಏನು ಬೇಕಾದ್ರೂ ಮಾತಾಡ್ಬೋದು ಅಂತೇಳಿ ಈ ಪರಿಶ್ರಮ ಅಕಾಡೆಮಿಲಿ ಮೋಟಿವೇಶ್ನಲ್ ಸ್ಪೀಚ್ ಕೊಟ್ಟಂಗೆ ಮೀಡಿಯಾ ಮುಂದೆ ಮೋಟಿವೇಶ್ನಲ್ ಸ್ಪೀಚ್ ಕೊಡೋದಲ್ಲ. 2028ಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪೂರ್ಣ ಬಹುಮತ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರಣ್ಣವ್ರ ನೇತೃತ್ವದಲ್ಲಿ ರಚನೆ ಆಗುತ್ತೆ. ಅದು ಯಾವುದೇ ಕಾರಣಕ್ಕೂ ಯಾವ ಸಂದೇಹನೂ ಬೇಡ ಅಂತ ಪ್ರದೀಪ್ ಈಶ್ವರ್ಗೆ ಹೇಳ್ತೇನೆ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.